ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಯಾವ ಅಂತಸ್ತಿನಲ್ಲಿ ಯಾರು ವಾಸಿಸಬೇಕು, ಮನೆಯ ಮಾಲೀಕರು ಯಾವ ಫ್ಲೋರಿನಲ್ಲಿ ವಾಸ ಮಾಡಿದ್ರೆ ನಮಗೆ ವಾಸ್ತು ಬಲ ಚೆನ್ನಾಗಿ ಬರುತ್ತೆ ಮತ್ತು ವಾಸ್ತು ರಿಸಲ್ಟ್ಸ್ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದರ ವಿಚಾರವಾಗಿ ಯಾವ ಅಂತಸ್ತಿನಲ್ಲಿ ಯಾರಿರಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಪರಿಪೂರ್ಣವಾಗಿ ಈ ದಿನ ವಿವರಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಮನೆ ಅದು ನೀವು ವಾಸ್ತು ಪ್ರಕಾರನೇ ಮಾಡಿರ್ತೀರ ಅಥವಾ ನಿಮಗೆ ಇರೋ ನಾಲೆಡ್ಜ್ ಮೇಲೆ ನೀವು ವಾಸ್ತು ಪ್ರಕಾರ ಕೆಲವೊಂದು ವಿಡಿಯೋಗಳನ್ನ ನೋಡಿ ಮಾಡ್ಕೊಂಡಿರ್ತೀರ. ಆದರೆ ಯಾವ ಫ್ಲೋರಲ್ಲಿ ಯಾರು ವಾಸ ಮಾಡಬೇಕು, ಯಾವ ಫ್ಲೋರಲ್ಲಿ ಯಾರು ವಾಸ ಮಾಡೋದ್ರಿಂದ ನಮಗೆ ವಾಸ್ತು ರಿಸಲ್ಟು ಅಧಿಕವಾಗಿ ಸಿಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಮನೆಯೆಲ್ಲ ವಾಸ್ತುಗೆ ಮಾಡಿರ್ತೀರ, ಆದರೆ ಯಾವ ಫ್ಲೋರಲ್ಲಿ ನೀವು ವಾಸ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಒಳ್ಳೆಯ ವಾಸ್ತುಗಿರೋ ಮನೆಗಳನ್ನ ನೀವು ಬಾಡಿಗೆ ಕೊಟ್ಟಿರ್ತೀರ. ವಾಸ್ತುಗೆ ಸರಿ ಇಲ್ಲದೆ ಇರೋ ಮನೇಲಿ ನೀವಿದ್ರೆ ಅದು ಎಷ್ಟು ಮಟ್ಟಕ್ಕೆ ರಿಸಲ್ಟ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವ ಫ್ಲೋರಲ್ಲಿ ಯಾರಿರಬೇಕು, ಯಾವ ಫ್ಲೋರಲ್ಲಿ ಬಾಡಿಗೆ ಅವ್ರು ಇರಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ಈಗ ಒಂದು ಮನೆ ನೀವು ವಾಸ್ತು ಪ್ರಕಾರ ಒಂದು 3 ಫ್ಲೋರ್ 4 ಫ್ಲೋರ್ ಕಟ್ಟಿರ್ತೀರ. ಈಗ ಒಳ್ಳೆ ಬೆಂಗಳೂರು ಅಂತ ನಗರಗಳಲ್ಲಿ ಎಲ್ಲ ಗ್ರೌಂಡ್ ಫ್ಲೋರು ಒಂದೊಂದು ಮನೆಯೇ ಮಾಡೋದಕ್ಕಾಗೋದಿಲ್ಲ. ಒಂದು ಜಾಗ ತಗೊಂಡಾಗ, ಒಂದು ನಿವೇಶನ ತೊಗೊಂಡಾಗ ಒಂದು 4 ಫ್ಲೋರು 3 ಫ್ಲೋರು 5 ಫ್ಲೋರು ಒಂದೇ ಸರಿ ಮನೆ ಕಟ್ತೀರ. ಯಾಕಂದರೆ ಪದೇ ಪದೇ ಮನೆ ಕಟ್ಟೋದಕ್ಕಾಗೋದಿಲ್ಲ, ಮತ್ತು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಮತ್ತು ಧೂಳು ಮತ್ತು ಸಿಮೆಂಟ್ ಬೀಳುತ್ತೆ. ಮತ್ತು ಒಂದು ಮನೇಲಿ ನಾವು ಇದ್ಕೊಂಡು ಬೇರೆ ಮನೆಗೆ ಕಟ್ಟಕ್ಕೆ ಹೋದಾಗ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ 3 ಫ್ಲೋರ್ 4 ಫ್ಲೋರ್ ಒಂದೇ ಸರಿ ಮನೆಗೆ ಕಟ್ಬಿಡ್ತೀರ. ಅಂಥ ಸಮಯಗಳಲ್ಲಿ ಸುಮಾರು ಜಾಗಗಳಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಬರುತ್ತೆ. ನಾವು ಲಾಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ, ಮೇಲೆ ಫ್ಲೋರ್ಗೆ ಹೋಗ್ಬಿಡೋಣ, ಆಮೇಲೆ ಯಾರ್ದೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮೇಲೆ 2 ರೂಮ್ ಹಾಕ್ಕೊಂಡ್ರು ಅದು ಪೆಂಟ್ ಹೌಸ್ ಥರ ಇರುತ್ತೆ. ಮತ್ತು ಡೂಪ್ಲೆಕ್ಸ್ನ ಒಳಗಡೆಯಿಂದನೇ ತೊಗೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಗೊಂದಲಗಳು ಇಟ್ಕೊಂಡು ಸುಮಾರು ಜನ ಮೇಲೆ ಮನೆಗೆ ಕಟ್ಬಿಡ್ತಾರೆ, ಸ್ವಂತ ಮನೆಗೆ ಮೇಲೆ ಮಾಡಿಕೊಡ್ತಾರೆ, ವಾಸದ ಮನೆನ ಲಾಸ್ಟ್ ಫ್ಲೋರಲ್ಲಿ ಮಾಡಿಕೊಡ್ತಾರೆ. ಅದು ತುಂಬ ತಪ್ಪು. ಯಾವುದೇ ಜಾಗದ ಓನರ್ ಆಗಲಿ, ನೀವು ಒಂದು ವಾಸದ ಮನೆ ಗ್ರೌಂಡ್ ಫ್ಲೋರಲ್ಲಿ ನಿಮ್ಮದು ಒಂದು ಮನೆ ಸಿಂಗಲ್ ಹೌಸ್ ಇದೆಯಾ, ಅದಾದ ನಂತರ ನೀವು ಯಾವುದೋ ಸೈಟಲ್ಲಿ ನೀವು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ ನೀವು ಯಾವುದಾದ್ರೂ ಬಾಡಿಗೆ ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಒಂದೇ ಸೈಟು ನಾವು ಅದರಲ್ಲೇ ವಾಸ ಇರ್ತೀವಿ, ನಾವು ಅಲ್ಲೇ ಬಾಡಿಗೆ ಕೊಡಬೇಕು ಅನ್ನೋದಾದರೆ ಆ ಒಂದೇ ಸೈಟಲ್ಲಿ ನಾವು ಯಾವ ಫ್ಲೋರಲ್ಲಿ ಓನರ್ ಇರಬೇಕು, ಮನೆ ಮಾಲೀಕರು ಯಾವ ಫ್ಲೋರಲ್ಲಿ ಇದ್ದರೆ ವಾಸ್ತು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಾಡಿಗೆಗೆ ಬಂದವ್ರಿಗೆ ನಾವು ಯಾವ ಮನೆಗೆ ಬಾಡಿಗೆ ಕಟ್ಟಿಸ್ಬೇಕು, ಯಾವ ಮನೆ ಬಾಡಿಗೆಗೆ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಮನೆ ಯಾರು ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತಾರೆ ಅಂಥ ಓನರ್ಸ್ಗೆ. ಯಾಕಂದರೆ ಮನೆಗೆ ಕಟ್ಟಿದ ಮೇಲೆ ಸ್ವಂತ ಮನೆಗಳಿಗೆ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿ, ಒಂದು ಒಳ್ಳೆ ವುಡ್ ವರ್ಕ್ ಮಾಡಿ, ಒಂದು ಒಳ್ಳೆ ಕಿಟಕಿ ಬಾಗಿಲುಗಳು ಇಟ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಬಾಡಿಗೆ ಮನೆಗಳಲ್ಲ ಅಂತೇಳಿ ಸಿಂಪಲ್ ವರ್ಕ್ ಮಾಡಿಸಿರ್ತಾರೆ. ಆ ಮನೆಗಳಿಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ನಾವು ವಾಸ್ತುವರಾಗಿ ಇಲ್ಲ ಈ ಫ್ಲೋರಲ್ಲಿ ನೀವು ಇರಬೇಕಾಗಿತ್ತು, ತುಂಬ ಚೆನ್ನಾಗಿತ್ತು ವಾಸ್ತುಗೆ ಅಂದರೆ, ಇಲ್ಲ ಸರ್ ನಾವು ಓನರ್ ಇರೋದಕ್ಕೆ ಅಂತೇಳಿ ನಾವು ಮೇಲೆ ಮಾಡಿಸ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿದೆ, ನಾವು ಆ ರೀತಿ ಮೊದಲೇ ಮಾಡಿಸ್ಕೊಳ್ಬೇಕಾಗಿತ್ತು, ನಮಗೆ ಗೊತ್ತಿಲ್ಲ ಅಂತಲೂ ಕೆಲವು ಜಾಗಗಳಲ್ಲಿ ಕೇಳಿದ್ದೇನೆ. ಹಾಗಾಗಿ ನೋಡಿ, ಯಾವುದೇ ಮನೆಗಾಗಲಿ ಮನೆಯ ಮಾಲೀಕರು, ಜಾಗದ ಓನರು ಯಾರಿರ್ತಾರೆ ಅವರು ಗ್ರೌಂಡ್ ಫ್ಲೋರಲ್ಲೇ ಇರಬೇಕು. ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ತುಂಬ ವಾಸ್ತು. ಗ್ರೌಂಡ್ ಫ್ಲೋರಲ್ಲಿದ್ದು ನೋಡಿ, ಇಲ್ಲೊಂದು ಉದಾಹರಣೆಗೆ ಬರೆದಿದ್ದೇನೆ. ಗ್ರೌಂಡ್ ಫ್ಲೋರಲ್ಲಿ ಓನರ್ ಇರಬೇಕು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಎಲ್ಲ ಬಾಡಿಗೆ ಕೊಟ್ಕೊಳ್ಬೇಕು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇಲೆ ಎಲ್ಲ ಡೂಪ್ಲೆಕ್ಸ್ ಮನೆಗೆ ಕಟ್ಕೊಂಡ್ಬಿಡೋಣ, ಮೇಲೆ ಎಲ್ಲ ನಮ್ಗೆ ಫ್ರೀಯಾಗಿರುತ್ತೆ, ಲಿಫ್ಟ್ ಇದೆಯಲ್ಲ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರ್ ಬಾಡಿಗೆ ಕೊಟ್ಬಿಡ್ತಾರೆ. ಆಮೇಲೆ 2 ಫ್ಲೋರ್ ಅವ್ರು ಮಾಡ್ಕೊತಾರೆ. ಅಥವಾ 2 ಫ್ಲೋರು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಬಾಡಿಗೆ ಕೊಡ್ತಾರೆ, ಮೇಲೆ ಸೆಕೆಂಡ್ ಫ್ಲೋರು ಅಥವಾ ಥರ್ಡ್ ಫ್ಲೋರು ಸ್ವಂತ ಮಾಡಿಕೊಡ್ತಾರೆ, ಸ್ವಂತ ಮನೆಗೆ ಅಂತ ಹೇಳಿ ಮಾಡಿಕೊಡ್ತಾರೆ. ಆವಾಗ ಅದು ವಾಸ್ತು ರಿಸಲ್ಟ್ಸು ಕಡಿಮೆ ಆಗುತ್ತೆ. ನೀವೆಷ್ಟೇ ವಾಸ್ತುಗೆ ಮಾಡಿ, ಓನರು ಗ್ರೌಂಡ್ ಫ್ಲೋರಲ್ಲೇ ಇರಬೇಕು. ಓನರ್ ಆದವರು ನೆಲಮಾಡಿಲೇ ಇರಬೇಕು. ಇಲ್ಲ ನಾವು ಕಾರ್ ಪಾರ್ಕಿಂಗ್ ಎಲ್ಲ ನೆಲಮಾಡಿಲಿ ಕಾರ್ ಪಾರ್ಕಿಂಗ್ ಬಿಟ್ಟಿದ್ದೀವಿ, ಒಂದು ಚಿಕ್ಕದಾಗಿ ಒಂದು ರೂಮ್ ಬರುತ್ತೆ,
ನಾನು ಆಫೀಸ್ ಥರ ಇಟ್ಕೊಂಡಿದ್ದೀನಿ, ನಾನು ಮನೆ ನಾನು ಮೇಲೆ ಮಾಡಿದ್ದೀನಿ ಅಂದರೆ ಆಗೋದಿಲ್ಲ. ನೀವು ಸಿಂಗಲ್ ಒಂದು ಆಫೀಸ್ ಮಾಡ್ಕೊಂಡಿದ್ದೀರಾ, ಸಂತೋಷ. ಅರ್ಧ ಕಾರ್ ಪಾರ್ಕಿಂಗು, ಅರ್ಧಕ್ಕೆ ಒಂದು ಆಫೀಸ್ ಮಾಡ್ಕೊಂಡು ಒಂದು ಜನರಲ್ ಟಾಯ್ಲೆಟ್ ಮಾಡಿರ್ತೀರಾ. ಆ ಆಫೀಸ್ನ ನೀವೇ ಇಟ್ಕೊಳ್ಳಿ. ಫಸ್ಟ್ ಫ್ಲೋರಲ್ಲಿ ಓನರೇ ಇರಬೇಕು. ಅದಾದ ನಂತರ ಸೆಕೆಂಡು, ಥರ್ಡು, ಫೋರ್ತ್ ಫ್ಲೋರ್ಗಳು ಬಾಡಿಗೆ ಕೊಡಬೇಕು. ಅಥವಾ ಗ್ರೌಂಡ್ ಫ್ಲೋರಲ್ಲೇ ಕಾರ್ ಪಾರ್ಕಿಂಗ್ಗೆ ಒಂದು ಸ್ವಲ್ಪ ಕಡಿಮೆ ಜಾಗ ಮಾಡಿ, ಅಥವಾ ದೊಡ್ಡ ಜಾಗ ಇದೆ ಅಂತ ಹೇಳಿದ್ರೆ ಡಬಲ್ ಬೆಡ್ರೂಮ್ ಆಗಲಿ, ಸಿಂಗಲ್ ಬೆಡ್ರೂಮ್ ಆಗಲಿ, ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಗ್ರೌಂಡ್ ಫ್ಲೋರಲ್ಲಿ ಓನರೇ ಇರಬೇಕು, ಮನೆ ಮಾಲೀಕರೇ ಇರಬೇಕು. ಮೇಲೆ ನೀವು ಹೋಗಿ ಗ್ರೌಂಡ್ ಫ್ಲೋರಲ್ಲಿ ಓನರ್ಗೆ ಕೊಟ್ಟರೆ, ಬಾಡಿಗೆ ಅವ್ರಿಗೆ ಕೊಟ್ಟರೆ, ಬಾಡಿಗೆ ಅವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಆ ಏನು ಗ್ರೌಂಡ್ ಫ್ಲೋರ್ ಇರೋ ಮನೆಗೆ ಯಾರು ಬಾಡಿಗೆಗೆ ಬರ್ತಾರೆ, ಅದು ವಾಸ್ತು ಪ್ರಕಾರ ಇರಲಿ ಇಲ್ದ ಹೋಗಲಿ, ಒಂದು ಕೆಲವೊಂದು ನಿಯಮಿತ ರೂಲ್ಸ್ ಇದೆ, ಅದರಂತೆ ಇದ್ದರೆ ಸಾಕು ಮನೆ. ಯಾರೇ ಆ ಗ್ರೌಂಡ್ ಫ್ಲೋರ್ಗೆ ಬರಲಿ, ಅವ್ರ ಸೈಟ್ ತಗೊಂಡು ಸ್ವಂತ ಮನೆ ಕಟ್ಟಿನೇ ಮನೆಗೆ ಹೋಗ್ತಾರೆ. ಅಷ್ಟು ಪವರು ಗ್ರೌಂಡ್ ಫ್ಲೋರ್ಗಿರುತ್ತೆ. ಹಾಗಾಗಿ ಗ್ರೌಂಡ್ ಫ್ಲೋರ್ ಅನ್ನೋದು ತುಂಬ ಇಂಪಾರ್ಟೆಂಟು. ವಾಸ್ತು ಅನ್ನೋದು ನಿಮಗೆ ಫಸ್ಟ್ ಬಲ ಕೊಡೋದೇ ಗ್ರೌಂಡ್ ಫ್ಲೋರಿಂದ. ಮೇಲೆ ಹೋಗ್ತಾ ಹೋಗ್ತಾ ಅದ್ರ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಮನೆಗಾಗಲಿ ಗ್ರೌಂಡ್ ಫ್ಲೋರಲ್ಲಿರೋದೇ ಸರಿ ಓನರು. ನೀವೇನಾದರೂ ಗ್ರೌಂಡ್ ಫ್ಲೋರ್ ಬಾಡಿಗೆ ಕೊಟ್ಟು ನೀವು ಮೇಲೆ ಇದ್ದೀರಿ ಅಂದರೆ ನಿಮಗೆ ರಿಸಲ್ಟ್ಸು ಒಂದು 25-30% ವಾಸ್ತು ಬಲ ಇರುತ್ತೆ ಅಷ್ಟೇ. ಗ್ರೌಂಡ್ ಫ್ಲೋರಲ್ಲಿ ಯಾರಿರುತ್ತೆ ಅವ್ರಿಗೆ 70 to 80% ವಾಸ್ತು ಇರುತ್ತೆ. ಮತ್ತು ಅವ್ರಿಗೆ ವಾಸ್ತು ಬಲ ಇರುತ್ತೆ, ನ್ಯಾಚುರಲ್ಲಾಗಿ ವಾಸ್ತು ಬಲ ಇರುತ್ತೆ. ಮನೆ ಅದೆಷ್ಟೇ ವಾಸ್ತುಗಿರಲಿ ಇಲ್ಲದ ಹೋಗಲಿ, ಗ್ರೌಂಡ್ ಫ್ಲೋರಲ್ಲೇ ವಾಸ್ತು ಅನ್ನೋದು ಇಂಪಾರ್ಟೆಂಟು. ನೀವು ಬೇಕಾದ್ರೆ ಸುಮಾರು ಕಡೆ ನೋಡಿ, ನನ್ನ 23 ವರ್ಷದ ಅನುಭವದಲ್ಲಿ ನಾನು ನೋಡಿದ್ದೇನೆ. ನನ್ನ ಅನುಭವದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ವಾಸ್ತು ಪ್ರಕಾರ ಮನೆ ಇದ್ದು, ಯಾರು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಅವರು ಬಂದಿರ್ತಾರೆ, ಓನರ್ ಮೇಲೆ ಇದ್ದು ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಅವ್ರು ಬಂದಿರ್ತಾರೆ, ಆ ಗ್ರೌಂಡ್ ಫ್ಲೋರಲ್ಲಿ ಯಾರಿರ್ತಾರೆ ಅವರು ಏನೂ ಇಲ್ಲದೆ ತುಂಬ ಸಮಸ್ಯೆಗಳು ಸಿಕ್ಕಾಕ್ಕೊಂಡು ಊರು ಬಿಟ್ಟು ಬೆಂಗಳೂರಿಗೆ ಬಂದು ಗ್ರೌಂಡ್ ಫ್ಲೋರಲ್ಲಿ ಯಾರಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿರೋರು ಸೈಟ್ ತೆಗೆದು ಸ್ವಂತ ಮನೆ ಕಟ್ಕೊಂಡು ಈ ಮನೆಯಿಂದ ಸ್ವಂತ ಮನೆಗೆ ಹೋಗ್ತಾರೆ. ನಾನು 100% ಹೇಳ್ತೀನಿ. ನಾನು ಬೇಕಾದ್ರೆ ಅದನ್ನು ಚಾಲೆಂಜ್ ಮಾಡ್ತೀನಿ. ನೀವು ಬೇಕಾದ್ರೆ ಇವತ್ತೇ ನೋಡ್ಕೊಳ್ಳಿ, ಯಾರ್ಯಾರು ಗ್ರೌಂಡ್ ಫ್ಲೋರಲ್ಲಿದ್ದಾರೆ, ಯಾರ್ಯಾರು ಬಾಡಿಗೆ ಗ್ರೌಂಡ್ ಫ್ಲೋರ್ಗೆ ಬಂದು ಸ್ವಂತ ಮನೆಗಳಿಗೆ ಹೋಗಿದ್ದಾರೆ ಅನ್ನೋ ನೀವು 100% ಅದು ನಿಮಗೆ ಗೊತ್ತಾಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಯಾರ್ಯಾರು ಬಾಡಿಗೆಗೆ ಬಂದಿದ್ದಾರೆ, ಅದು ವಾಸ್ತು ಪ್ರಕಾರ ಒಂದು 50% ಇದ್ದರೆ ಸಾಕು, ಅವರೆಲ್ಲ ಸ್ವಂತ ಸೈಟ್ ತಗೊಂಡು ಸ್ವಂತ ಮನೆಗಳಿಗೆ ಹೋಗ್ತಾರೆ. ಆದರೆ ಅಲ್ಲಿ ಸ್ವಂತ ಸೈಟಲ್ಲಿ ಅವ್ರಿಗೆ ಗೊತ್ತಿಲ್ದೋ ಅವ್ರು ತಪ್ಪುಗಳು ಮಾಡಿಕೊಂಡು ಅಲ್ಲಿಂದ ಆಚೆಗೆ ಅವರು ಸಮಸ್ಯೆಗಳು ಸಿಕ್ಕಾಕೊಂಡ್ರೆ ಅದಕ್ಕೆ ಯಾರು ಏನು ಮಾಡೋದಕ್ಕಾಗಲ್ಲ. ಆದರೆ ಒಂದು ಸೈಟಲ್ಲಿ ಬಾಡಿಗೆ ಅವರು ಗ್ರೌಂಡ್ ಫ್ಲೋರ್ಗೆ ಹೋಗಿದ್ದಾರೆ ಅಂದರೆ ಅವರು ಖಂಡಿತವಾಗೂ 100ಕ್ಕೆ 200% ಗ್ರೌಂಡ್ ಫ್ಲೋರಲ್ಲಿ ಒಂದು 50% ವಾಸ್ತು ಇದ್ರೂ ಸಾಕು. ಅವರು ಆ ಮನೆಗೆ ಹೋದ್ಮೇಲೆ ಸ್ವಂತ ಸೈಟ್ ತಗೊಂಡು ಮನೆಗೆ ಕಟ್ಟಿರೋರು ನಮ್ಮ ಕಣ್ಮುಂದೆ ಸುಮಾರು ಇದ್ದಾವೆ, ಸಾವಿರಾರು ಇದ್ದಾವೆ ಅಂತಲೇ ಹೇಳ್ಬೋದು. ಅಷ್ಟು ರಿಸಲ್ಟ್ ಕೊಡುತ್ತೆ ಗ್ರೌಂಡ್ ಫ್ಲೋರ್ ಮನೆ. ಹಾಗಾಗಿ ಯಾವುದೇ ಓನರ್ ಆಗಲಿ ದಯಮಾಡಿ ನೀವು ವಾಸದ ಮನೆ ಒಂದು ಇದೆಯಾ ನಿಮಗೆ, ಗ್ರೌಂಡ್ ಫ್ಲೋರಲ್ಲಿ ಇದ್ದೀರಾ, ಆನಂತರ ನೀವು ಯಾವುದೇ ಸೈಟಲ್ಲಿ ಇಲ್ಲಾದರೂ ಬಾಡಿಗೆ ಕೊಡಿ, ಗ್ರೌಂಡ್ ಫ್ಲೋರು ತೊಂದರೆ ಇಲ್ಲ. ಆದರೆ ಒಂದೇ ಫ್ಲೋರಲ್ಲಿ 4 ಅಂತಸ್ತು 5 ಅಂತಸ್ತು ಇದೆ ಅಂದಾಗ ಗ್ರೌಂಡ್ ಫ್ಲೋರು ನೀವೇ ಇಟ್ಕೊಬೇಕು. ಗ್ರೌಂಡ್ ಫ್ಲೋರ್ ಚಿಕ್ಕದಿದೆ, ಪಾರ್ಕಿಂಗ್ ಬಿಟ್ಟಿದ್ದೀನಿ, ನಾನು ಆಫೀಸ್ ಇದೆ, ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಅಂದರೆ ಪರವಾಗಿಲ್ಲ, ರಿಸಲ್ಟ್ ಬರುತ್ತೆ. ಆದರೆ ಗ್ರೌಂಡ್ ಫ್ಲೋರ್ ನಾನು ಬಾಡಿಗೆ ಕೊಟ್ಟಿದ್ದೀನಿ, ನಾನು ಆಫೀಸ್ ಬಾಡಿಗೆ ಕೊಟ್ಟಿದ್ದೀನಿ, ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಇದೆ, ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ನಿಮಗೆ ವಾಸ್ತು ಬಲ, ನೀವು ಎಷ್ಟೇ ವಾಸ್ತುಗೆ ಮಾಡಿ, ಎಷ್ಟೇ ವಾಸ್ತುಗಿರಲಿ ಆ ಸೈಟು, ಅಲ್ಲಿ ರಿಸಲ್ಟ್ಸು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಮನೆಗಾಗಲಿ ಗ್ರೌಂಡ್ ಫ್ಲೋರು ಓನರ್ ಇಟ್ಕೊಳ್ಳಿ. ಅದು ಕಾರ್ ಪಾರ್ಕಿಂಗು ಇದ್ದೊಂದು ಆಫೀಸ್ ಆಗಲಿ ಅಥವಾ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಲಿ, ಮನೆ ಮಾಲೀಕರೇ ಇಟ್ಕೊಬೇಕು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ನೀವು ಫಸ್ಟ್ ಫ್ಲೋರಲ್ಲಿ ಇದ್ದೀರಾ, ಗ್ರೌಂಡ್ ಫ್ಲೋರ್ ನೀವೇ ಇಟ್ಕೊಳ್ಳಿ. ಅಥವಾ ಗ್ರೌಂಡ್ ಫ್ಲೋರ್ ಒಂದು ಎಲ್ಲ ಕಂಫರ್ಟ್ ಇಲ್ಲ, ನಾನು ಮೇಲೆ ಇದ್ದೀನಿ ಅಂತಂದರೆ ಗ್ರೌಂಡ್ ಫ್ಲೋರ್ನ ನೀವೇ ಮಡ್ಕೊಳ್ಬೇಕು, ಇಟ್ಕೊಳ್ಬೇಕು. ಗ್ರೌಂಡ್ ಫ್ಲೋರ್ ಏನೋ ಒಂದು 3,000-5,000 ಬಾಡಿಗೆ ಬರುತ್ತೆ ಅಂತೇಳಿ ನೀವು ಗ್ರೌಂಡ್ ಫ್ಲೋರ್ನ ಬಾಡಿಗೆ ಕೊಟ್ಟರೆ ನಿಮ್ಮ ವಾಸ್ತು ರಿಸಲ್ಟ್ಸು, ನೀವೇನು ವ್ಯವಹಾರ ಮಾಡ್ತಾ ಇರ್ತೀರೋ ಅದರಲ್ಲಿ ನಿಮಗೆ ಸಕ್ಸಸ್ ಕಡಿಮೆ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಯಾರು ಇರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ, ಅವ್ರು ತುಂಬ ಗ್ರೋತ್ ಆಗ್ತಾ ಇರ್ತಾರೆ, ಅವ್ರು ಸೈಟ್ಗಳ ಮೇಲೆ ಸೈಟ್ಗಳು ತೊಗೊತಾರೆ, ಮನೆಗಳ ಮೇಲೆ ಮನೆಗಳು ಕಟ್ತಾರೆ. ನೀವು ಏನು ಕೊಟ್ಟಿರ್ತೀರೋ ಆ ಗ್ರೌಂಡ್ ಫ್ಲೋರಲ್ಲಿ ಇದ್ಕೊಂಡೆ ಅವರು ಸುಮಾರು ವರ್ಷಗಳಾದರೂ ಅಲ್ಲೇ ಇದ್ದು ನನಗೆ ಈ ಮನೆ ಆಗಿ ಬಂದಿದೆ, ನನಗೆ ಇಲ್ಲಿ ಚೆನ್ನಾಗಿ ಆಗಿ ಬಂದಿದೆ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಸ್ವಂತ ಮನೆ ಮಾಡಿದ್ರು ಅದೇ ಬಾಡಿಗೆ ಮನೆಯಲ್ಲಿ 15-20 ವರ್ಷ ಇರೋವು ನನ್ನ ಕಣ್ಮುಂದೆ ಇದ್ದಾವೆ. ಅವರು ಆ ಮನೆ ಬಿಟ್ಟೇ ಖಾಲಿ ಮಾಡೋದಿಲ್ಲ,
ಸರ್ ನಾನು ತುಂಬ ಕಷ್ಟದಲ್ಲಿದ್ದೆ, ನಾನು ಈ ಮನೆಗೆ ಬಂದಮೇಲೆ ತುಂಬ ಚೆನ್ನಾಗಾಗಿದ್ದೀನಿ, ನಾನು ಅದು ಏನು ಬಾಡಿಗೆ ಕೊಡಬೇಕೋ ನಾನು ಕೊಟ್ಕೊಂಡು ಹೋಗ್ತೀನಿ, ನಾನು ಇಲ್ಲೇ ವಾಸ ಇರ್ತೀನಿ, ನನ್ನ ಮನೆಗಳನ್ನೆಲ್ಲ ಬಾಡಿಗೆ ಕೊಡ್ತೀನಿ ಅನ್ನೋರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗ್ರೌಂಡ್ ಫ್ಲೋರ್ಗಳನ್ನ ಓನರೇ ಮಾಡ್ಕೊಳ್ಳಿ. ಅಥವಾ ನಿಮ್ಮದು ಇಂಡಿವಿಜುವಲ್ ಹೌಸ್, ನಂದು ಒಂದು ಗ್ರೌಂಡ್ ಫ್ಲೋರ್ ಇದೆ, ನಾನು ಬಾಡಿಗೆ ಮನೆಗಳು ಬೇರೆ ಜಾಗಗಳಲ್ಲಿದ್ದಾವೆ ಅಂತಂದರೆ ನೀವು ಬಾಡಿಗೆ ಕೊಟ್ಕೊಳ್ಳಿ, ಅದು ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಆದರೆ ನಾವು ಒಂದೇ ಫ್ಲೋರಲ್ಲಿ ಇದ್ದೀರಿ ಅಂದಾಗ ದಯಮಾಡಿ ಗ್ರೌಂಡ್ ಫ್ಲೋರ್ನ ನೀವೇ ಇಟ್ಕೊಳ್ಬೇಕು. ಅದಾದ ನಂತರ ನೀವು ಫಸ್ಟ್ ಫ್ಲೋರ್ ಬಾಡಿಗೆ ಕೊಡಿ, ಸೆಕೆಂಡ್ ಫ್ಲೋರ್ ಬಾಡಿಗೆ ಕೊಡಿ, ಮೂರನೇ ಫ್ಲೋರ್ ಬಾಡಿಗೆ ಕೊಡಿ, ತೊಂದರೆ ಇಲ್ಲ. ಅಥವಾ ಗ್ರೌಂಡ್ ಫ್ಲೋರ್ ನೀವೇ ಇಟ್ಕೊಳ್ಳಿ, ಫಸ್ಟ್ ಫ್ಲೋರ್ ನೀವೇ ಇಟ್ಕೊಳ್ಳಿ, ಲಿಫ್ಟ್ ಇದೆ, ಏನು ಇರಲಿ ಇಲ್ಲದ ಹೋಗಲಿ, ಅದು ವಿಚಾರ ಆಗೋದಿಲ್ಲ. ಅದು ನಿಮ್ಮ ಕಂಫರ್ಟ್ಗೋಸ್ಕರ ಇವಾಗ ನೀವು ಮಾಡ್ಕೊಂಡಿರೋದು ಲಿಫ್ಟು ಮತ್ತು ಇಷ್ಟು ಫ್ಲೋರು ಅಂತ. ವಾಸ್ತು ವಿಚಾರದಲ್ಲಿ ಅದು ಯಾವುದೂ ಬರೋದಿಲ್ಲ. ನೀವು ಗ್ರೌಂಡ್ ಫ್ಲೋರ್ನ ಮನೆ ಮಾಲೀಕರೇ ಬಳಸಬೇಕು. ಮನೆ ಮಾಲೀಕರು ಗ್ರೌಂಡ್ ಫ್ಲೋರ್ ಇಟ್ಕೊಂಡು ಅದ್ರ ಮೇಲೆ ಫ್ಲೋರ್ ನೀವು ಇಟ್ಕೊಳ್ಳಿ, ಅದ್ರ ಮೇಲೆ ನೀವು ಬಾಡಿಗೆಗೆ ಕೊಟ್ಕೊಳ್ಳಿ. ನೀವು ಡೂಪ್ಲೆಕ್ಸ್ ಮನೆಗಳು, ನಾನು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಬಾಡಿಗೆಯವರೆಲ್ಲ ಕೆಳಗಡೆ ಇರಲಿ, ನಾನು ಮೇಲೆ ಆರಾಮಾಗಿರ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಮೇಲೆ 3rd ಫ್ಲೋರು 4th ಫ್ಲೋರ್ ನಾವು ಡೂಪ್ಲೆಕ್ಸ್ ಮಾಡ್ಕೊಬೋದು, 2 ಮನೆ 3 ಮನೆ ಬಾಡಿಗೆ ಮಾಡ್ಕೊಬೋದು. ಎಲ್ಲ ಬಾಡಿಗೆ ಕೊಟ್ಬಿಟ್ಟು ನಾವು ಮೇಲೆ ಇದ್ಬಿಟ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ನೀವು ಅಂದ್ಕೊಂಡು ನೀವೇನಾದರೂ ಬಾಡಿಗೆ ಕೊಟ್ಟರೆ ಅದು ನಿಮ್ಮ ಮೂರ್ಖತನ. ಆ ರೀತಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಈಗಿನ ವಾಸ್ತು ಇದರಲ್ಲಿ ನಾನು ತುಂಬ ನನ್ನ 23 ವರ್ಷದ ಅನುಭವದಲ್ಲಿ ನೋಡಿದ್ದೇನೆ. ಯಾವುದೇ ಕಾರಣಕ್ಕೂ ಗ್ರೌಂಡ್ ಫ್ಲೋರನ್ನ ಬಾಡಿಗೆ ಕೊಡಬೇಡಿ. ಅದೊಂದು ಆಫೀಸ್ ಆಗಲಿ, ಸಿಂಗಲ್ ಬೆಡ್ರೂಮ್ ಮನೆ ಆಗಲಿ, ಅದನ್ನು ನೀವೇ ಇಟ್ಕೊಳ್ಳಿ, ನೀವೇ ಬಳಸ್ಕೊಳ್ಳಿ, ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದನ್ನು ಬಿಟ್ಟು ನಮಗೆ ಇರೋದಕ್ಕೊಂದು ಇಂಡಿವಿಜುವಲ್ ಹೌಸ್ ಇದೆ ಅಂದರೆ ನೀವು ಬಾಡಿಗೆ ಕೊಟ್ಕೊಳ್ಳಿ. ಆ ಮನೆಗೆ ಯಾರು ಬಾಡಿಗೆಗೆ ಬರ್ತಾರೆ ಅವ್ರು ತುಂಬ ಚೆನ್ನಾಗಾಗ್ತಾರೆ. ಮತ್ತು ಅವರು ಏನು ಇಲ್ಲದೆ ಬಂದ್ರೂ, ಪಾಪರಾಗಿ ಆ ಮನೆಗೆ ಬಂದ್ರೂ ಅವರು ಅಲ್ಲಿಂದ ಎಲ್ಲ ಪಡ್ಕೊಂಡು ಹೋಗ್ತಾರೆ. ಸ್ವಂತ ಸೈಟ್ ತೊಗೊತಾರೆ, ಸ್ವಂತ ಮನೆ ಮಾಡಿಕೊಡ್ತಾರೆ, ಅಲ್ಲಿಂದ ಎಲ್ಲ ಗ್ರೋತ್ ಆಗಿ ತುಂಬ ಅನುಕೂಲ ಪಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ರಿಸಲ್ಟ್ನ ಮನೆ ಮಾಲೀಕರೇ ತೊಗೊಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಸಮಸ್ಯೆಗಳಾಗಬಾರ್ದು. ಯಾಕಂದರೆ ನೀವು ಈಗ ಯಾವುದೋ ಒಂದು ಬಾಡಿಗೆ ಮನೇಲಿದ್ದು 10-15 ವರ್ಷ ತುಂಬ ಕಷ್ಟಪಟ್ಟು ಮನೆ ಕಟ್ಟಿರ್ತೀರ. ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಏನೋ ತಪ್ಪುಗಳು ಮಾಡ್ಕೊಂಡು ನೀವು, ನಾನು ಮನೆಯೆಲ್ಲ ವಾಸ್ತುಗೆ ಮಾಡಿದ್ದೀನಿ, ನಂಗೆ ಯಾರೋ ವಾಸ್ತುವರು ಹೇಳಿದ್ರು, ಆದರೂ ನಂಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಆ ರಿಸಲ್ಟ್ ಬರದೇ ಇರೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ನಾನು ಹೇಳಿರೋ ರೀತಿಯಲ್ಲಿ ವಾಸ್ತು ಫಾಲೋಅಪ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ ಮತ್ತು ಅದು ನಿಮಗೆ ತುಂಬ ಶ್ರೇಯಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಇರಾವಾಸ್ತು ಚಾನಲ್ನಲ್ಲಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಮಾಲೀಕರು ಯಾವ ಫ್ಲೋರ್ನಲ್ಲಿರಬೇಕು, ಬಾಡಿಗೆದಾರರು ಯಾವ ಫ್ಲೋರ್ನಲ್ಲಿರಬೇಕು, ಯಾರು ಎಲ್ಲಿದ್ದರೆ ಏನು ಸಮಸ್ಯೆಗಳಾಗುತ್ತೆ, ಯಾರು ಎಲ್ಲಿದ್ದರೆ ಏನು ಅನುಕೂಲ ಆಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಪರಿಪೂರ್ಣವಾಗಿ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.